ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಅವಾಂತರಗಳು ಸಂಭವಿಸುತ್ತಾ ಹೋಗ್ತಾ ಇದೆ. ಹೇಳಿ ಕೇಳಿ ಚಿನ್ನಸ್ವಾಮಿ ಕ್ರೀಡಾಂಗಣ ಎಲ್ಲಿದೆ? ನಗರದ ಹೃದಯ ಭಾಗದಲ್ಲಿದೆ. ಒಂದು ಮ್ಯಾಚ್ ನಡೆಯುತ್ತೆ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಅನಾಹುತಗಳಾಗುತ್ತೆ, ಎಷ್ಟು ಸಮಸ್ಯೆಗಳಾಗುತ್ತೆ. ಜನಜಂಗುಳಿಯೂ ಹಾಗೆ ಇರುತ್ತೆ, ಟ್ರಾಫಿಕ್ ಜಾಮ್ ಕೂಡ ಹಾಗೆ ಆಗುತ್ತೆ. RCB ವಿಜಯೋತ್ಸವದ ಸಂಭ್ರಮಾಚರಣೆಯ ವೇಳೆ ಕಾಲ್ತುಳಿತ ಸಂಭವಿಸಿ 11 ಜನ ಸಾವನ್ನಪ್ಪಿದ್ರಲ್ಲ. ಹೀಗಾಗಿ ಈ ಸ್ಟೇಡಿಯಂ ಸೂಕ್ತ ಅಲ್ಲ ಅಂತ ಹೇಳಿ ಸರ್ಕಾರ ನಿರ್ಧಾರಕ್ಕೆ ಬಂದಿದೆ. 60,000 ಆಸನ ಇರುವಂಥ ಸ್ಟೇಡಿಯಂ ನಿರ್ಮಾಣಕ್ಕೆ ನಿರ್ಧಾರ ಮಾಡಲಾಗಿದೆ. 5 ಜಾಗಗಳನ್ನು ಕಾಂಗ್ರೆಸ್ ಸರ್ಕಾರ ಗುರುತಿಸಿದೆ. ಈಗಾಗಲೇ 5 ಜಾಗಗಳನ್ನು ಗುರುತಿಸಲಾಗಿದೆ. ಬೆಂಗಳೂರಿನಲ್ಲಿ ಹೊಸ ಸ್ಟೇಡಿಯಂನ ನಿರ್ಮಾಣದ ಕಾರಣಕ್ಕಾಗಿ ಮಾಜಿ ಸಂಸದ DK ಸುರೇಶ್ ಅವರಿಗೆ ಸ್ಥಳವನ್ನು ಗುರುತಿಸಿ ಅಂತ ಹೇಳಿ ಜವಾಬ್ದಾರಿಯನ್ನು ನೀಡಲಾಗಿದೆಯಂತೆ. ಗೊತ್ತಿಲ್ಲ ಯಾವ ಆಧಾರದಲ್ಲಿ DK ಸುರೇಶ್ ಹೆಗಲಿಗೆ ಈ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಹೋರಾಟಗಾರರು ಮನವಿ ಮಾಡಿದ ನಿಜ. ಕಬ್ಬನ್ ಪಾರ್ಕ್ನ ವಾಕ್ ಮಾಡುವಂಥವರ ಸಂಘ ಏನಿದೆ ಅವರು, ಜೊತೆಗೆ ಅಲ್ಲಿರುವಂಥ ಅನೇಕರು ಕೂಡ ಹೊಸ ಸ್ಟೇಡಿಯಮನ್ನು ನಿರ್ಮಾಣ ಮಾಡಿ ಅಂತ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹೋರಾಟಗಾರರ ಮನವಿ ಹಿನ್ನೆಲೆ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸ್ತಾ ಇದೆ. ಅತಿ ಶೀಘ್ರದಲ್ಲೇ ಜಾಗವನ್ನು ಅಂತಿಮಗೊಳಿಸುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ್, ಒಂದು ಅಚ್ಚರಿ ಅಂತ ಹೇಳಿದ್ರೆ ಮಾಜಿ ಸಂಸದ DK ಸುರೇಶ್ ಯಾಕೆ ಜಾಗವನ್ನು ಗುರುತಿಸ್ತಾ ಇದ್ದಾರೆ, ಅವರಿಗೆ ಯಾವ ಆಧಾರದಲ್ಲಿ ಈ ಜಾಗವನ್ನು ಗುರುತಿಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಒಂದು, ಜೊತೆಗೆ ಎಲ್ಲೆಲ್ಲಿ ಜಾಗಗಳನ್ನು ಗುರುತಿಸಲಾಗ್ತಾ ಇದೆ, ವಾಹನ ದಟ್ಟಣೆ, ಸಂಚಾರ ದಟ್ಟಣೆ, ಈ ಹೃದಯ ಭಾಗದಲ್ಲಿರುವಂಥ ಚಿನ್ನಸ್ವಾಮಿಯ ಬದಲಾಗಿ ಮಾಡಬೇಕಾದಂಥ ಅನಿವಾರ್ಯತೆ ಅದು ಕಾಣಿಸ್ತಾ ಇದೆ. ಹೀಗಾಗಿ ದಶರಥ್, ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಸಂಸದರು ಕೂಡ ಆದಂಥವರು ಹಿಂದೆ DK ಸುರೇಶ್ ಅವರು. ಹಾಗೇನೇ ಈಗ ಬೆಂಗಳೂರು ನಗರ ಹಾಲು ಒಕ್ಕೂಟದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಒಂದು ಹಂತದಲ್ಲಿ. ಅಂತಂದರೆ ಕಾಂಗ್ರೆಸ್ಸಿನಲ್ಲೇ ಹಿರಿಯ ನಾಯಕರು ಕೂಡ ಅವರು ಹೌದು. ಹಾಗಾಗಿ ಅವರಿಗೆ ಈ ಜವಾಬ್ದಾರಿಯನ್ನು ನೀಡಲಾಯಿತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದರೆ ಯಾಕೆ ಈ ಒಂದು ಹೊಸ ಸ್ಟೇಡಿಯಮನ್ನು ನಿರ್ಮಾಣ ಮಾಡುವಂತಹ ಬಹುದೊಡ್ಡ ಜವಾಬ್ದಾರಿಯನ್ನು DK ಸುರೇಶ್ ಅವರ ಹೆಗಲ ಮೇಲೆ ಯಾಕೆ ಕೊಟ್ಟರು ಅನ್ನೋದು ಗೊತ್ತಿಲ್ಲ. ಕೆಂಪೇಗೌಡ ಜಯಂತಿ ಆಚರಣೆ ಸಂದರ್ಭದಲ್ಲಿ ಸ್ವತಃ DCM DK ಶಿವಕುಮಾರ್ ಅವರು ಈ ವಿಚಾರವನ್ನು ಹೇಳಿದ್ರು. ಅಂತಂದರೆ ಅವರು ಹೇಳಿರುವಂಥದ್ದು ಎಲ್ಲಿ ಯಾವ ಜಾಗ ಯಾವ ಸ್ಥಳವನ್ನು ನಿಗದಿ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಸುಳಿವನ್ನು ಕೂಡ ಬಿಟ್ಟುಕೊಟ್ಟಿಲ್ಲ. ಆದರೆ DK ಸುರೇಶ್ ಅವರಿಗೆ ಈಗಾಗಲೇ 5 ಕಡೆ ಸ್ಥಳವನ್ನು ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ವಿ. ಅದು ಅವರು 5 ಕಡೆ ಸ್ಥಳವನ್ನು ಗುರುತಿಸ್ತಾ ಇದ್ದಾರೆ. ನಾವು ಸರಿಸುಮಾರು 60,000 ಸಿಟ್ಟಿಂಗ್ ಕೆಪಾಸಿಟಿ ಇರುವಂತಹ 50 ಎಕರೆ ವಿಸ್ತೀರ್ಣದ ಒಂದು ಬಹುದೊಡ್ಡ ಸ್ಟೇಡಿಯಮನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದು ಕ್ರಿಕೆಟ್ ಸ್ಟೇಡಿಯಮನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು IPL ಗೆದ್ದಂತಹ RCB ತಂಡ ಏನು ಸಂಭ್ರಮಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಸ್ಟಾಂಪೇಡ್ ಆಯಿತು. ಆ ಸಂದರ್ಭದಲ್ಲಿ 11 ಜನ ಕಾಲ್ತುಳಿತದಲ್ಲಿ ಬಲಿ ಆದರೂ ಇದು ಸಹಜವಾಗಿ ಸರ್ಕಾರ ನಿರ್ಧಾರದಿಂದಲೇ ಆಯಿತು ಅನ್ನುವಂಥದ್ದು ಜನರಲ್ಲಿ ಈಗ ಅಭಿಪ್ರಾಯ ಇರುವಂಥದ್ದು. ಹಾಗೇನೆ ಸಾಮಾಜಿಕ ಹೋರಾಟಗಾರರು, ಹಾಗೇನೆ ಅಲ್ಲಿನ ಒಂದಿಷ್ಟು ಕ್ರೀಡಾ ತಜ್ಞರೇನಿರ್ತಾರೆ ಅವರೆಲ್ಲರೂ ಹೇಳುವಂಥದ್ದು, ಈಗಿನ ಒಂದು ಅಭಿಮಾನಿಗಳ ಸಂಖ್ಯೆನ ನಾವು ನೋಡಿದ್ರೆ ಲಕ್ಷ ಗಟ್ಟದಲ್ಲಿ ಕ್ರಿಕೆಟನ್ನು ನೋಡುವಂಥವರ ಸಂಖ್ಯೆ ಈಗ ಭಾರತ ಹಾಗೂ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಇರುವಂಥ ಹಿನ್ನೆಲೆಯಲ್ಲಿ ಇಷ್ಟು ಸಣ್ಣ ಪ್ರಮಾಣದ, ಅಂತಂದರೆ ಕೇವಲ 28,000 ರಿಂದ 30,000 ಸಿಟ್ಟಿಂಗ್ ಕೆಪಾಸಿಟಿ ಇರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಸಾಕಾಗಲ್ಲ. ಇದು ಹಳೆಯ ಫಾರ್ಮೇಟ್ ಆಗಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಕ್ರೀಡಾಭಿಮಾನಿಗಳ ಸಂಖ್ಯೆ ದೇಶವ್ಯಾಪಿ, ರಾಜ್ಯವ್ಯಾಪಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಮತ್ತಷ್ಟು ಇರುವಂಥ ಹಿನ್ನೆಲೆಯಲ್ಲಿ ನಾವು ಬಹುದೊಡ್ಡ ಆಸನಗಳನ್ನು ಇರುವಂಥದ್ದು, ಇನ್ನೂ ದೊಡ್ಡ ವಿಸ್ತೀರ್ಣ ಇರುವಂಥದ್ದು, ಪಾರ್ಕಿಂಗ್ ವ್ಯವಸ್ಥೆ ಇರುವಂಥದ್ದು, ಜನರ ಓಡಾಟಕ್ಕೂ ಕೂಡ ಅನುಕೂಲ ಆಗುವಂತಹ ಒಂದು ಬೃಹದಾಕಾರದ ಸ್ಟೇಡಿಯಂ ನಿರ್ಮಾಣ ಮಾಡಿದ್ರೆ ಈ ತರದ ಕಾಲ್ತುಳಿತ ಪ್ರಕರಣಗಳು ಆಗ್ತಿರಲಿಲ್ಲ. ಹಾಗೇನೆ ನಗರದ ಹೃದಯ ಭಾಗದಲ್ಲಿ, ಅಂದರೆ ವಿಧಾನಸೌಧ ಸಮೀಪದಲ್ಲಿ ಇದೊಂದು ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ. ಬೆಂಗಳೂರಿನ ಹೊರವಲಯದಲ್ಲಿದ್ದರೆ ಅಥವಾ ಏರ್ಪೋರ್ಟ್ ಸಮೀಪದಲ್ಲಿದ್ದಿದ್ರೆ
ಈ ತರದ ಒಂದಿಷ್ಟು ಪ್ರಕರಣಗಳು ಆಗ್ತಿರ್ಲಿಲ್ವೇನೋ, ಹಾಗೇನೆ ಭದ್ರತೆ ಕೈಗೊಳ್ಳಲಿಕ್ಕೆ ಕೂಡ ಸರ್ಕಾರಕ್ಕೆ ಅಷ್ಟು ದೊಡ್ಡ ಜಟಿಲ ಸಮಸ್ಯೆಯಾಗಿ ಮಾರ್ಪಡ್ತಿರ್ಲಿಲ್ಲ. ಹಾಗಾಗಿ ನಾನಾ ಕಾರಣಗಳಿಗೋಸ್ಕರ ಈಗ ಸರ್ಕಾರ ಏನು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಮೈದಾನವನ್ನ ಬೆಂಗಳೂರಿನಲ್ಲಿ ಪರ್ಯಾಯವಾಗಿ ಎಸ್, ಥ್ಯಾಂಕ್ ಯು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.